ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಟ್ರೈ ದಿಸ್ ಬ್ಯೂಟಿಫುಲ್ ಡ್ರೆಸ್. ಹೊರಗಡೆ ಎಲ್ಲೂ ಹಾಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಮನೇಲೆ ಟ್ರೈ ಮಾಡ್ತಿದ್ದೀನಿ. ಇಟ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಅಲ್ವಾ? ಒಂಥರ ಬೀಚ್ ವೈಬ್ಸ್ ಕೊಡ್ತಿದೆ ನನಗೆ. ಫಸ್ಟ್ ಇಲ್ಲಿ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಯರಿಂಗ್ನ ಚೂಸ್ ಮಾಡ್ತಿದ್ದೆ ಯಾವ್ದು ಹಾಕೊಳ್ಬೇಕು ಅಂದ್ಬಿಟ್ಟು. ಸಿರಮ್ ಅಪ್ಲೈ ಮಾಡಿ 5 ಮಿನಿಟ್ಸ್ ಆಯಿತು ಆಯ್ತಾ. ನನಗೆ ಇನ್ನೂ ನನ್ನ ಫೇಸಲ್ಲಿ ಗ್ಲೋ ಕಾಣಿಸಿಲ್ಲ. ಅಫ್ಕೋರ್ಸ್ ಬೀಚ್ ವೈಬ್ಸ್ ಅಂತ ಬಂದಾಗ ನಮ್ಮ ಫೇಸು ಗ್ಲೋ ಆಗಬೇಕು. ಆ್ಯಂಡ್ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ಫೇಸಸ್ ಕೆನಡಾ ಅವರ ಸ್ಟ್ರೋಪ್ ಸಿರಮ್. ದಿಸ್ ಇಸ್ ದರ್ ನ್ಯೂ ಲಾಂಚ್. ಪ್ಯಾಕೇಜಿಂಗ್ ನೋಡಿ ಏನು ಸಖತ್ತಾಗಿದೆ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ಸೂಪರ್ ಲೈಟ್ ವೇಟ್. ನಮ್ಮ ಸ್ಕಿನ್ ಅಲ್ಲಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಹಾಗೆ ನಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡೋದ್ರಿಂದ ವಿಚ್ ಟ್ರಾನ್ಸ್ಫಾರ್ಮ್ಸ್ ಆರ್ ಸ್ಕಿನ್ ಇನ್ ಟು ಡೂವಿ ಅಂಡ್ ಗ್ಲೋಯಿಂಗ್. ಸ್ಪೆಷಲಿ ನನಗೆ ಬರೀ ಫೇಸ್ ಅಷ್ಟೇ ಅಲ್ಲ, ನಾನು ಹ್ಯಾಂಡ್ಸ್ಗೆ ಕೂಡ ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಅಫ್ಕೋರ್ಸ್ ಇಡೀ ಬಾಡಿ ಗ್ಲೋಯಿಂಗ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅಟ್ ಲೀಸ್ಟ್ ಈ ತರ ಆದ್ರೂ ಗ್ಲೋಯಿಂಗ್ ಆಗಿರೋಣ ಅಂತ ಅಂದ್ಬಿಟ್ಟು ಹ್ಯಾಂಡ್ಸ್ಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಬ್ಲಷ್ ಇಲ್ಲ ಅಂದ್ರೆ ಖಂಡಿತ ವರ್ಕ್ ಆಗೋದೇ ಇಲ್ಲ ಈ ಲುಕ್ಗೆ. ಸೊ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಗೆ ನಾನಿವತ್ತು ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಬ್ರೌನ್ ಶೇಡ್. ನನಗೆ ಈ ಪರ್ಟಿಕ್ಯುಲರ್ ಶೇಡ್ ತುಂಬಾನೇ ಇಷ್ಟ ಫೇಸಸ್ ಕೆನಡಾ ಅವರಲ್ಲಿ. ಇದು ತುಂಬಾನೇ ಲೈಟ್ ವೇಟ್, ಹಾಗೆ ಲಿಪ್ಸ್ ಮೇಲೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಎ ಟ್ರಾನ್ಸ್ಫರ್ ಪ್ರೂಫ್ ಜೊತೆಗೆ ಸ್ಮಚ್ ಪ್ರೂಫ್ ಕೂಡ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಪರ್ಟಿಕ್ಯುಲರ್ ಕಲರ್. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತ ಇದ್ರೆ ನಾನು QR ಕೋಡ್ನ ಅಟ್ಯಾಚ್ ಮಾಡಿರ್ತೀನಿ, ಸ್ಕ್ಯಾನ್ ಮಾಡಿ ನೀವು ಬೈ ಮಾಡ್ಬೋದು. ಅಂಡ್ ಇಯರಿಂಗ್ಸ್ನ ಹಾಕೊಂಡೆ ಅಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಂಗೆ ಒಂಥರ ಬೀಚ್ ವೈಬ್ಸ್ ಕೊಡ್ತಾ ಇತ್ತು. ನಾನು ಬೀಚಿಗೆ ಹೋಗೋಕ್ಕಾಗಲ್ಲ ಸದ್ಯಕ್ಕೆ, ಏನು ಮಾಡಲಿ. ಓಕೆ.